ಗೈಸ್ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ನಾನು ಎಲ್ಲರಿಗಿಂತ ಚಿಕ್ಕವಳು. ಎಲ್ಲರಿಗಿಂತ ಅಂದರೆ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಆರೋಹಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಟ್ಕೊಂಡು ಹೇಳ್ತೀನಿ ನನ್ನ ಉಸಿರು ಕನ್ನಡ 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 ನಾನಿಂತ ನಿಲುವು ಕನ್ನಡ ನಗೆದ್ದ ಗೆಲುವು ಕನ್ನಡ ನನ್ನಿಚ್ಛೆಯಂತೆ. ಎಸ್, ನಾನಿವತ್ತು ನಮ್ಮ ಅಕ್ಕ ಮನೆಯಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಸೀಮಂತ ಇಲ್ಲಿ ನಮ್ಮ ಬಾಬಾ ಮನೇಲಿ ಮಾಡ್ತಾ ಇದ್ದಾರೆ. ಸೊ ಏನೇನಾಗುತ್ತೆ ಅಂತ ನಾನು ನಿಮಗೆ ಪ್ರತಿಯೊಂದು ಪಿನ್ ಟು ಪಿನ್ ತೋರಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇದ್ದೀನಿ. ಮುಂದಕ್ಕೆ ಹಾಕ್ತೀರಾ ಇದ್ರೆ ಹಾಕೋದು ಒಳ್ಳೆಯದು. ಅದೇ ಇನ್ನೊಂದು ಮ್ಯಾಟ್ ಇಟ್ಕೊಂಡ್ರಲ್ಲ, ಅದೇ ಇನ್ನೊಂದು ಮ್ಯಾಟ್ ಇಟ್ಕೊಂಡ್ರಲ್ಲ. ಅಲ್ಲ ಪರ ಹಾಗೆ ಹೋಲ್ಡ್ ಮಾಡಿ ಒಂದು ಸೈಡ್ ಜಸ್ಟ್ ಈ ಕಡೆ ಚೆನ್ನಾಗಿ ಹಾಂ ಬಂದಿದೆ. ಹಾಗೆ ರೀ ಹಾಗೆ ರೀ. ಓ ವಾಟ್ ವಾಟ್ ಯಾವತ್ತೂ ಆಗಿರ್ಲಿಲ್ಲ. ಅಲ್ಲ, ಅದು ಕಡೆ ಗಮನ ಆಯ್ತು. ಅದಕ್ಕೆ ಗೈಸ್ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ನಾನು ಎಲ್ಲರಿಗಿಂತ ಚಿಕ್ಕವಳು. ಎಲ್ಲರಿಗಿಂತ ಅಂದರೆ ಈ ಪಾಪುಗಿಂತ ಇವನಿಗಿಂತ ಇವರೆಲ್ಲರಿಗಿಂತ ನಾನೇ ಚಿಕ್ಕವಳು ಅಂತ ನನಗೆ ಇವ್ರು ಹೇಳ್ತಿದ್ರು. ಇಲ್ಲ ಇಲ್ಲ ಇಲ್ಲ, ಫುಲ್ ಚಿಕ್ಕವಳು ನಾನು ಈ ಮನೆಯಲ್ಲಿ. ಆ್ಯಂಡ್ ಇವರು ನಮ್ಮ ಫೇವ್ರೆಟ್ ಅತ್ತೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಇವತ್ತಿನ ಪ್ರೋಗ್ರಾಮ್ದು? ಸೇಮ್ ಪ್ರೆಸಿಡೆಂಟ್ ಥರ ಕಾಣ್ತಿದ್ದೀರಾ. ಹೇಳಿ ಇವತ್ತು ನಮ್ಮ ಜೋರಾಗಿ ಮಾತಾಡಬೇಕು. ಇವತ್ತು ನಮ್ಮ ಪ್ರತಿಭಾ ನನ್ನ ಸೊಸೆದು ಶ್ರೀಮಂತ ನಡೀತಾ ಇದೆ. ಹಾಗಾಗಿ ಫಂಕ್ಷನ್ಗೆಲ್ಲ ನಾವೆಲ್ಲ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ರಾಘವೇಂದ್ರ ದಯದಿಂದ ನಮ್ಮ ಆರಾಮಾಗಿ ಡೆಲಿವರಿ ಆಗಿಬಿಟ್ಟು ಗಂಡು ಪಾಪ ಬಂದುಬಿಟ್ರೆ ಸಾಕು. ಎಸ್, ನೀನೇನು ಹೇಳ್ತೀಯಾ? ಏನಾದರೂ ಹೇಳು. ಎಸ್, ಇದು ನಮ್ಮ ಫ್ಯಾಮಿಲಿ. ಚಿಕ್ಕಿ ಏನು ಹೇಳ್ತೀರಾ? ಮುಂದಕ್ಕೆ ಹೋಗಿ. ಗೈಸ್ ಈ ಥರ ಡಿಸ್ಟ್ರಾಕ್ಷನ್ಸ್ ನಮ್ಮ ಲೈಫಲ್ಲಿ ಈ ಥರ ಡಿಸ್ಟ್ರಾಕ್ಷನ್ಸ್ ಬರ್ತಿರುತ್ತೆ. ನಾವು ತಳ್ಕೊಂಡು ಹೋಗ್ತಾ ಇರ್ಬೇಕು ಡಿಸ್ಟ್ರಾಕ್ಷನ್ಸ್ನ. ಒಂದು ವಿಡಿಯೋ ಮಾಡಿದೆ. ಏನು ಅನಿಸ್ತಿದೆ ನಿಮ್ಮ ಅನಿಸಿಕೆ? ನಾನೇ ನಿಮಗೆ ಕೇಳ್ತಿದ್ದೀನಿ, ನೀವು ನನಗೆ ಕೇಳ್ತಿದ್ದೀನಿ. ಶೀಘ್ರದಲ್ಲಿ ಏನಂತಾರೆ ಫಿಕ್ಸ್ ಆಗಿದ ತಕ್ಷಣ ಹೇಳ್ತೀನಿ. ಅವಾಗ ಇದೇ ಫಂಕ್ಷನ್ ನಾವು ಅಟೆಂಡ್ ಆಗಬೇಕು. ನೆಕ್ಸ್ಟ್ ಸೇಮ್ ಅಕ್ಕನ ಥರ ಫಂಕ್ಷನ್ಗೆ ನೀವು ಅಟೆಂಡ್. ನಾನು ಫಂಕ್ಷನಿಗೆ ನೀವು ಬರ್ತೀರಾ? ನಿಮ್ಮ ಅನಿಸಿಕೆ? ಅದು ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ದೊಡ್ಡವರು, ಆದ್ರೂ ಮದುವೆ ಆಗಿಲ್ಲ. ಅದು ಬೇಗ ಮದುವೆ ಆಗಲಿ ಅಂತ ನಿಮ್ಮ ಅನಿಸಿಕೆ ಈ ಫಂಕ್ಷನ್ ಬಗ್ಗೆ, ನನ್ನ ಮದುವೆ ಬಗ್ಗೆ?
ಆಲ್ ದ ಬೆಸ್ಟ್. ಹಾಂ, ಈ ಫಂಕ್ಷನ್ಗೂ ಆಲ್ ದ ಬೆಸ್ಟ್. ನಮ್ಮ ಚಿಕ್ಕಪ್ಪ, ಇನ್ನೊಬ್ರು ಚಿಕ್ಕಪ್ಪ, ಪಿಂಟು 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 ಪಿಂಟು. ಕಮೆಂಟಲ್ಲೆಲ್ಲ ನನಗೆ ಬೈತಾರೆ ಈಗ ಮಗು ನಡೆಸ್ತೀಯ ಅಂತ. ಇವ್ರು ನಮ್ಮ ಭಾವ, ಇವ್ರು ನಮ್ಮ ಅಣ್ಣ. ಊಟಕ್ಕೆ ಅಂತ ಹಾಕಿರೋ ಚೇರಲ್ಲಿ ಕುತ್ಕೊಂಡು ಬಿಟ್ಟವ್ರು, ಹಂಗೆ ಕೂತವ್ರೆ. ಇವಾಗ ಅವ್ರು ಹಂಗೆ ತಗೊಂಡು ಬಂದು ಬಡಿಸ್ತಾರೆ. ಇಲ್ಲ ಇಲ್ಲ, ಅಲ್ಲಿ ಕೂತಿದ್ರು ಬಡಿಸ್ತಾರೆ. ಅಕ್ಕರೆ ಈ ಮನೆ ಮಗಳು ಚಿರಕಾಲ ಇರಬೇಕು. ಈ ಕಣ್ಣ ರೆಪ್ಪೆಯ ಒಳಗೆ ಬೆಳಕಾಗಿ ನಗಬೇಕು. ನಮ್ಮ ಮಗಳಿಗೆ ಮಗುವಾಗಿ, ಆ ಮಗುವಿಗೂ ಮಗುವಾಗಿ, ನಮ್ಮ ಮಗಳಿಗೆ ಮಗುವಾಗಿ, ಆ ಮಗುವಿಗೂ ಮಗುವಾಗಿ, ಈ ತಂದೆಗೆ ತಾತನ ಪದವಿಯ ನೀಡಲಿ. ಆ ಕೈ ಬಳೆ ಹಸಿರಂತೆ ನೀ ಕಿಲಕಿಲ ನಗುತ್ತಿರುವೆ. ನಮ್ಮ ಕರುಳಿನ ಕೋರಿಕೆಯ ನಿನ್ನ ಒಡಲಲ್ಲಿ ಹೊತ್ತಿರುವೆ. ನೀ ನಡೆಯುವ ದಾರಿಯಲ್ಲಿ ಸಿರಿಗೂಗಳ ಹಾಸಿರುವೆ. ತಾಯ್ತನದ ಹಿರಿಮೆಗೆ ಉಸಿರಿದು ಕಾದಿರುವೆ. ತಕ ತಕ ನಡೆಯುವ ಮೊಮ್ಮಗನ ಪಕ್ಕ ತೈತಕ ಆಡುವೆನಾ. ಕೂಸುಮರಿಯಾಡುತ್ತ ಪಾಚುಮರಿ ಮಾಡುತ್ತ ಸ್ವರ್ಗಾನ ಇಳಿಸುವೆನಾ. ಸಿರಿ ಚಂದವಳ್ಳಿ ಸಿರಿ ಲಕ್ಷ್ಮೀ ದೇವಿಗೆ ಸೀಮಂತವಮ್ಮ. ಈ ಪುತ್ಥಳಿ ಬೊಂಬೆ ತಾಯಿಯಾಗುವಳು ಹಾರೈಸಿರಮ್ಮ. ಬರೆದಿಡುವೆ ಮೊಮ್ಮಗನನೆ ತಾತನಿಗೆ ಊರ್ಗೋಲು ಮಾಡಿಡುವೆ. ಮೊಮ್ಮಗನ ಋಣವನ್ನ ಮರು ಜನ್ಮವೇ ತೀರಿಸುವೆ. ಅದು ತೀರಿದ ಮರುಕ್ಷಣವೇ ನಿನ್ನ ತಂದೆಯಾಗಿ ಬರುವೆ. ಪ್ರೇಮ ದೈವಕ್ಕೆ ರಾಶಿ ಹೂಗಳ ಪೂಜೆಗೆ ತಂದಿರುವೆ. ನಿಮ್ಮಿಬ್ಬರ ನಡುವಲಿನ ಮಗುವಾಗಿ ಅಂಬೆ ಕಾಲಿಡುವೆ. ಸಿರಿ ಚಂದವಳ್ಳಿ ಸಿರಿ ಲಕ್ಷ್ಮೀ ದೇವಿಗೆ ಸೀಮಂತವಮ್ಮ. ಈ ಪುತ್ಥಳಿ ಬೊಂಬೆಯು ತಾಯಿಯಾಗುವಳು ಹಾರೈಸಿರಮ್ಮ. ಎಸ್ ಗೈಸ್, ಬಂದು ಫುಲ್ ಸುಸ್ತಾಗಿತ್ತು. ಅವ್ರನ್ನ ಅಕ್ಕನ ಕರ್ಕೊಂಡು ಬಂದ್ವಲ್ಲ, ಲಗೇಜ್ ಎಲ್ಲ ನಮ್ಮಮ್ಮ ಲಗೇಜ್ ಎಲ್ಲ ಎಣಿಸಿ ಸೆಟ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ ಲೇಟ್ ಆಯಿತು.
ಸೊ ವಿಡಿಯೋ ಎಂಡ್ ಮಾಡಿಲ್ಲ, ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಅದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.